ಎಲ್ಲ ವೀಕ್ಷಕ ಬಾಂಧವರೇ, ತಮ್ಮೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಧ್ಯಾತ್ಮ ಚಿಂತನೆಕಾರ, ಪ್ರವಚನಕಾರ, ಕೀರ್ತನೆಕಾರ ಹಾಗೂ ಚಲನಚಿತ್ರ ಸಾಹಿತಿ ಶರಣ್ಕುಮಾರ್ ಗಜೇಂದ್ರಗಡ. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರುವಂಥ ವಿಚಾರವನ್ನು ತಗೊಂಡು ನಿಮ್ಮ ಎದುರಿಗೆ ಬಂದಿದ್ದೇನೆ. ಅದೇನು ಅದ್ಭುತವಾಗಿರುವಂಥ ಟಾಪಿಕ್ ಇದೆ. ಆ ಟಾಪಿಕ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೇ ಇರೋ ಹಾಗೆ ಸಂಪೂರ್ಣವಾದ ವಿಡಿಯೋ ನೋಡಿದ್ರೆ ಅಂದರೆ ನಿಮಗೆ ಅರ್ಥ ಆಗುತ್ತೆ. ಏನು ಅಂತಂದರೆ, ಜಗತ್ತಿನಲ್ಲಿ ಸಮಸ್ಯೆ ಅನ್ನುವಂಥದ್ದನ್ನು ಕಟ್ಕೊಂಡು ನಾವು ಬದುಕ್ತಾ ಇದ್ದೇವೆ. ಎಲ್ಲ ಸಮಸ್ಯೆಗಿಂತಲೂ ಯಾವ ಸಮಸ್ಯೆ ಅಧಿಕವಾಗಿದೆ ಈಗಿನ ಜನ್ರೇಷನ್ನಲ್ಲಿ ಅಂದರೆ ಆರೋಗ್ಯದ ಸಮಸ್ಯೆ ಬಹಳಷ್ಟು ಅಧಿಕವಾಗಿದೆ. ಹಾಗಾಗಿ ಯಾರಿಗೆ ಆರೋಗ್ಯದ ಸಮಸ್ಯೆ ಇದೆ, ಆರೋಗ್ಯವನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು, ಎಷ್ಟೇ ಅನ್ನುವಂಥ ವಿಚಾರವನ್ನು, ಎಷ್ಟೇ ತೊಂದರೆಗಳನ್ನು ಅನುಭವಿಸ್ತಿರ್ತಾರೆ, ಆ ಆರೋಗ್ಯದ ಸಮಸ್ಯೆಗೆ ಒಂದು ಮರ ಇದೆ. ಆ ಮರದ ಕೆಳಗಡೆ ಹೋಗಿ ಕೂತ್ಕೊಂಡ್ರೆ ಏನಾಗ್ತದೆ ಅಂತಂದರೆ ಅನೇಕ ಆರೋಗ್ಯದ ಸಮಸ್ಯೆಗಳು ದೂರವಾಗ್ತದೆ ಅನ್ನುವಂಥ ವಿಚಾರವನ್ನು ನಾನು ನಿಮ್ಗೆ ಹೇಳ್ತೀನಿ. ಹಾಗಾದರೆ ತಡ ಮಾಡೋಂಗಿಲ್ಲ. ನಮ್ಮ ಚಾನಲನ್ನು ಹೊಸದಾಗಿ ತಾವು ನೋಡ್ತಿದ್ರೆ ದಯಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡ್ತಾ ತಮಗೆ ಏನು ಅನಿಸುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಸ್ನೇಹಿತರೆ ಅನ್ನುವಂಥ ಮಾತನ್ನು ಹೇಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ಬನ್ನಿ. ಹಾಗಾದರೆ ಸ್ನೇಹಿತರೆ, ಜೀವನದಲ್ಲಿ ಎಲ್ಲವನ್ನು ಭಗವಂತ ಕೊಡ್ತಾನೆ, ಕೊಟ್ಟು ನೋಡ್ತಾನೆ ಮತ್ತು ಬಿಟ್ಟು ನೋಡ್ತಾನೆ ಅಂತ ಹೇಳ್ತಾರೆ. ಪರಮಾತ್ಮ ಬಹಳಷ್ಟು ಜಾಣ, ಎಲ್ಲವನ್ನು ಕೊಟ್ಟಿರುವಂಥದ್ದು ಅವನೇ. ಆಮೇಲೆ ಎಲ್ಲವನ್ನು ಕೊಟ್ಟಿದ್ದಾನಲ್ಲ, ಅದೇ ರೀತಿಯಾಗಿ ಎಲ್ಲವನ್ನು ಕಸಿತುಕೊಳ್ತಾನೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಭಗವಂತ ನಮ್ಮೆಲ್ಲರಿಗೂ ಎಲ್ಲವನ್ನು ಕೊಟ್ಟು ಯಾಕೆ ಕಸ್ಕೊಳ್ತಾನೆ ಅಂದರೆ ನಮ್ಮ ಕರ್ಮದ ಅನುಸಾರವಾಗಿ ಅವೆಲ್ಲವುಗಳನ್ನು ಕಸ್ಕೊಳ್ತಾನೆ. ಜಗತ್ತಲ್ಲಿ, ಜೀವನದಲ್ಲಿ, ನಮ್ಮ ಈ ಇಡೀ ಭೂಮಿನಲ್ಲಿ ನಾವು ಅನುಭವಿಸುವಂಥ ಈ ಜೀವನ ಹೇಗಿದೆ ಅಂತಂದರೆ ಅವ ಕೊಟ್ಟಿರುವಂಥ ಭಿಕ್ಷೆ. ಪರಮಾತ್ಮ ಈ ಜೀವನವನ್ನು ಭಿಕ್ಷೆಯಾಗಿ ಕೊಟ್ಟಿದ್ದಾನಲ್ಲ, ಅದನ್ನು ನಾವು ಮರೆತು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇದು ಜೀವನ, ಈ ಜಗತ್ತು ನಮ್ಮದೇ ಅಂತ ಬದುಕ್ತಾ ಇದ್ದೀವಿ. ಹಾಗಾಗಿ ಕೆಲವರು ಅಹಮ್ಮಿನಲ್ಲಿ ದುಡ್ಡಿದ್ದಾಗ ಕೆಲವು ರೀತಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಂಡಿರುವಂಥ ಅನೇಕ ಜನರು ನಮ್ಗೆ ಏನಾಗ್ತಾರೆ ಸಿಗ್ತಾರೆ. ಅದೇ ರೀತಿ ಆರೋಗ್ಯವನ್ನು, ಸರಿಯಾಗಿರುವಂಥ ಆರೋಗ್ಯವನ್ನು ಕೆಡಿಸ್ಕೊಂಡು ಜೀವನವನ್ನು ಹಾಳು ಮಾಡ್ಕೊಂಡಿರುವಂಥವರು ತುಂಬ ಜನಗಳಿದ್ದಾರೆ. ಹಾಗಾಗಿ ಆ ಜೀವನದ ಆರೋಗ್ಯದ ಕೆಟ್ಟಿರುವಂಥ ಆ ಘಟನೆಗಳನ್ನು, ಕೆಟ್ಟಿರುವಂತಹ ಸಮಯವನ್ನು ಮತ್ತೆ ತಿರುಗಿ ನಾವೇನು ಮಾಡಿದಾಗ ಮೆಲುಕು ಹಾಕಿದಾಗ ತುಂಬ ನೋವಾಗ್ತದೆ. ಹೀಗೆ ಮಾಡ್ಬಿಟ್ನಲ್ಲ ಅಂಥೇಳಿ ತಮ್ಮ ಜೀವನದುದ್ದಕ್ಕೂ ಕೊರಗುವಂಥವ್ರು ಇರ್ತಾರೆ. ಅಂಥವರಿಗೆ, ಕೆಲವರಿಗೆ ಏನೂ ಇಲ್ಲದೇನ ಆರೋಗ್ಯ ಸಮಸ್ಯೆ ಬಂದಿರ್ತದೆ, ಅದು ಪೂರ್ವ ಜನ್ಮದ ಕರ್ಮ ಅಂತ ಹೇಳ್ತಾರೆ. ಅಂಥವರಿಗೆ ನಾನು ಇವತ್ತು ಒಂದು ವಿಶೇಷವಾಗಿರುವಂಥದ್ದನ್ನು ಹೇಳ್ತೇನೆ. ಈ ಆರೋಗ್ಯ ಭಾಗ್ಯ ಅನ್ನುವಂಥದ್ದು ಬಹಳಷ್ಟು ಎಲ್ಲರಿಗೂ ಬೇಕಾಗಿರುವಂಥದ್ದು. ಅವಶ್ಯಕವಾಗಿ ನಮ್ಮೆಲ್ಲರಿಗೂ ಏನು ಬೇಕು ಅಂತಂದರೆ ಆರೋಗ್ಯದ ಭಾಗ್ಯ ಬೇಕು. ನಾವು ಆರೋಗ್ಯವಂತರಾಗಿದ್ವಿ ಅಂತಂದರೆ ಏನೆಲ್ಲವನ್ನು ಸಾಧನೆ ಮಾಡಬಹುದು. ಮನುಷ್ಯ ಆರೋಗ್ಯವಂತನಾಗಿದ್ದಾನೆ ಅಂತಂದರೆ ಸಾಕು, ಎಲ್ಲ ಸಾಧನೆಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ. ನಾವೇ ಆರೋಗ್ಯವಾಗಿಲ್ಲ ಅಂತಂದರೆ ಕಷ್ಟವಾಗ್ತದೆ. ಹಾಗಾಗಿ ಆರೋಗ್ಯವನ್ನು ಹುಡುಕಿಕೊಂಡು ಹೋಗಬೇಕು. ಆರೋಗ್ಯದ ಹಾನಿಕಾರವನ್ನು ನಾವು ಮಾಡ್ಕೊಳ್ಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾ, ಸ್ನೇಹಿತರೆ, ಆ ವೃಕ್ಷದ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ. ಒಂದು ಮರ ಇದೆ. ಆ ಮರದ ಕೆಳಗಡೆ ಹೋಗಿ ಕೂತ್ಕೊಂಡ್ರೆ ಬಂದಿರುವಂಥ ಆರೋಗ್ಯದ ಸಮಸ್ಯೆಗಳು ದೂರವಾಗ್ತವೆ. ಆ ಮರವನ್ನು ಸುತ್ತ ಹಾಕಿದ್ರೆ ಅನೇಕರಿಗೆ ಆರೋಗ್ಯ ಮತ್ತು ಹಣದ ಸಮಸ್ಯೆ ದೂರವಾಗ್ತದೆ. ಹೀಗೆ ಅನೇಕ ವಿಚಾರ. ಆ ಮರದ ಹೆಸರು ಏನು ಅಂತಂದ್ರೆ ಅರಳಿ ವೃಕ್ಷ ಅಂತ ಕರೀತಾರೆ. ಆ ಅರಳಿ ವೃಕ್ಷವನ್ನ ಅರಳಿ ಮರ ಅಂತ ಕರೀತಾರೆ. ಅಲ್ಲಿ ಯಾಕೆ ಅಷ್ಟೊಂದು ಶಕ್ತಿ ಇದೆ ಅಂತಂದ್ರೆ ಅಲ್ಲಿ ದೇವತೆಯ ವಾಸ ಇರುತ್ತದೆ ಅಂತ ಹೇಳ್ತಾರೆ. ದೇವರ ವಾಸ ಆ ಅರಳಿ ಮರದ ಕೆಳಗೆ ಇರ್ತದೆ. ಹಾಗಾಗಿ ಅರಳಿ ಮರಕ್ಕೆ ಅಷ್ಟೊಂದು ಶಕ್ತಿ ಇರ್ತದೆ. ದೇವರಿರುವಂಥ ಜಾಗದಲ್ಲಿ ನಾವು ಹೋಗಿ ಕೂತ್ಕೊಂಡ್ರೆ ನಮಗೆ ಬಂದಿರುವಂಥ ಆರೋಗ್ಯದ ಸಮಸ್ಯೆ ದೂರವಾಗ್ತದೆ. ಹಾಗಾಗಿ ಎಲ್ಲ ಕಡೆ ದೇವರಿದ್ದಾನಲ್ಲ ಅಂತ ಹೇಳ್ತೀವಿ, ಅದು ಸತ್ಯವಾದ ಮಾತೆ. ಆದರೂ ಕೂಡ ಕೆಲವು ಕಡೆ ನಾವು ಭಗವಂತನನ್ನ ಎಲ್ಲ ಕಡೆ ಕಾಣೋದಿಲ್ಲ ಅಂತಾನೆ ಕೆಲವು ಗುಡಿಯನ್ನ, ದೇವಸ್ಥಾನಗಳನ್ನ ಮಾಡಿದೀವಲ್ಲ. ಹಾಗೆ ಹೋಗಿ ದೇವಸ್ಥಾನಗಳಲ್ಲಿ ಹೋಗಿ ಕೂತಾಗ ಸ್ವಲ್ಪ ಮನಸ್ಸಿಗೆ ಶಾಂತಿ ಆಗುತ್ತಲ್ಲ, ಅದೇ ರೀತಿಯಾಗಿ ಈ ಮರದ ಕೆಳಗಡೆ ಹೋಗಿ ಕೂತ್ಕೊಂಡ್ರಿ ಅಂತಂದ್ರೆ ನಿಜವಾಗ್ಲೂ ಏನಾಗ್ತದೆ, ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡು ಕೇಳಿ. ಸ್ವಲ್ಪ ದಿನಗಳ ಕಾಲ ಈ ಮರದ ಕೆಳಗಡೆ ಹೋಗಿ ಕೂತ್ಕೊಂಡ್ರಿ ಅಂತಂದ್ರೆ ಬಂದಿರುವಂಥ ಆರೋಗ್ಯದ ಸಮಸ್ಯೆಗಳು ನಿಮಗೇನಾಗ್ತದೆ ಅಂತಂದ್ರೆ ಮಾಯವಾಗಿ ಹೋಗ್ತದೆ. ಏನ್ ಮಾಡೋದ್ರೆ, ಅನೇಕ ಕಾಯಿಲೆಯಿಂದ ತುತ್ತಾಗಿದ್ದೀವಿ, ಎಲ್ಲಿ ತೋರಿಸಿದ್ರು ಆರಾಮಾಗ್ತಿಲ್ಲ, ಏನ್ ಮಾಡೋದು ಅಂದಾಗ ಈ ಮರದ ಕೆಳಗಡೆ ಹೋಗಿ ಕೂತ್ಕೊಳ್ರಿ. ಅದು ಯಾವ ಮರ ಅಂತ ಹೇಳಿದ್ರೆ ನಿಮಗೆ ಅರಳಿ ವೃಕ್ಷ. ಆ ಅರಳಿ ಮರ ವೃಕ್ಷವನ್ನ ಹೋಗಿ ಒಂದು ಸಾರಿ ಹಿಂಗೆ ಸುತ್ತ ಹಾಕಿದ್ರಿ ಅಂತಂದ್ರೆ ಪಾಪ ಪರಿಹಾರ ಆಗ್ತದೆ. ಜೊತೆಗೆ ಏನಾಗ್ತದೆ ಅಂತಂದ್ರೆ ಆರೋಗ್ಯ ವೃದ್ಧಿ ಆಗ್ತದೆ. ಈ ಅರಳಿ ವೃಕ್ಷ ಸಾಮಾನ್ಯವಾಗಿರುವಂಥದ್ದಲ್ಲ. ಅರಳಿ ವೃಕ್ಷದ ಕೆಳಗೆ
ಯಾರಿಗೆ ಜ್ಞಾನೋದಯ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಯಾರಿಗೆ ಜ್ಞಾನೋದಯವಾಯಿತು ಅಂತಂದ್ರೆ ಬುದ್ಧನಿಗೆ. ಮೊದಲು ಆತ ಗೌತಮ, ಅವನ ಹೆಸರು, ದೊಡ್ಡ ಮಹಾರಾಜನ ಮಗ, ಏನೆಲ್ಲ ಇತ್ತು, ಆಸ್ತಿ, ಸಂಪತ್ತು, ಅಂತಸ್ತು, ಯಾರಲ್ಲಿ ಅಂತ ಕೂಗಿದ್ರೆ ಸಾವಿರಾರು ಜನ ಸೇವಕರು ಸೈನಿಕರೆಲ್ಲ ಬರ್ತಿದ್ರು. ಅಂಥದ್ದನ್ನೆಲ್ಲ ಬಿಟ್ಟು ಮಧ್ಯರಾತ್ರಿ ಏನು ಮಾಡಿದ ಬುದ್ಧ? ಅರಮನೆಯನ್ನು ಬಿಟ್ಟು ಹೋದ. ಯಾಕೆ ಅಂತಂದ್ರೆ ಕೇವಲ ಮೂರು ಅವನ ಕಣ್ಣೆದುರಿಗೆ ಒಂದು ಪಾತ್ರಗಳು ಬಂದು ಹೋಗ್ತವೆ. ಮೂರೇ ಪಾತ್ರಗಳನ್ನು ನೋಡಿ ಆತ ಬದಲಾಗ್ತಾನೆ. ಅಂದ್ರೆ ಹೊರಗಿನ ಪ್ರಪಂಚದ ಅರಿವೇ ಇಲ್ಲದ ಹಾಗೆ ಬೆಳೆಸಿದ್ರು. ಮಗನಿಗೆ ಯಾವುದು ಗೊತ್ತಾಗಬಾರದು ಅಂತ ಹೇಳಿ ಒಂದ್ಸಾರಿ ಹೊರಗಡೆ ಹೋದಾಗ ಬುದ್ಧನಿಗೆ ಏನಾಗ್ತದೆ, ಆ 3 ದೃಶ್ಯಗಳು, 3 ಪಾತ್ರಗಳು ಕಣ್ಣು ಮುಂದೆ ಬಂದು ಹೋಗ್ತವೆ. ಯಾವುದು ಅಂದ್ರೆ ಒಂದು ಮುಪ್ಪು, ಇನ್ನೊಂದು ರೋಗ, ಮತ್ತೊಂದು ಸಾವು. ಈ 3 ದೃಶ್ಯಗಳನ್ನು ನೋಡ್ತಾನೆ ಬುದ್ಧ. ತನ್ನ ಸೈನಿಕನಿಗೆ ಕೇಳಿದ, ಯಾರದು ಅಲ್ಲಿ ಕೆಂಪುತ ಕೂತಾನಲ್ಲ, ಯಾರು? ಇಲ್ಲ, ಅವನಿಗೆ ಆರಾಮಿಲ್ಲ, ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಕೆಮ್ಮಾಕುತ್ತಾನೆ. ಯಾರಿಗೆ ಆರೋಗ್ಯ ಇಲ್ಲದಂಗೆ ಆಗುತ್ತೆ ಅಂತ ಕೇಳಿದಾಗ, ಎಲ್ಲರಿಗೂ ಆಗ್ತದೆ, ನನಗೂ ಆಗಬಹುದು, ನಿಮಗೂ ಆಗಬಹುದು ಅಂದ. ಓಹೋ. ಸ್ವಲ್ಪ ಮುಂದೆ ಹೋದಾಗ ಅಲ್ಲೊಬ್ಬ ವ್ಯಕ್ತಿ ಮುಪ್ಪಾವಸ್ಥೆಯಿಂದ ಕೂತಿದ್ದ. ಮುಪ್ಪ ಬಂದಿತ್ತು, ಕೈ ಕಾಲ ನಡಗುತ್ತಿದ್ವು, ಗದ 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 ನಡಗುತ್ತಿದ್ವು. ಇವ ಕೇಳಿದ, ಅವ್ಯಾಕೆ ನಡಗಾಕತ್ತಾನೆ? ಅವನ ತಲೆ ಕೂದಲೆಗಳೆಲ್ಲ ಬೆಳ್ಳಗಾಗ್ಯಾವಲ್ಲ, ಯಾಕ? ಚರ್ಮ ಎಲ್ಲ ಸುಕ್ಕಗಟ್ಟಿದಂಗೆ ಆಗೈತಿ, ಯಾಕ ಅಂತ ಕೇಳಿದಾಗ ಈ ಸೈನಿಕ ಹೇಳ್ತಾನೆ, ಅದು ಮುಪ್ಪು ಅಂತಾರೆ ಅದಕ್ಕೆ, ಹಾಗೆ ಎಲ್ಲರೂ ಆಗ್ತಾರೆ, ನಮಗೂ ಆಗ್ತದೆ, ನಿಮಗೂ ಆಗ್ತದೆ. ಅವ ಅಂದ, ರೋಗನು ಬರ್ತದೆ, ಮುಪ್ಪು ಬರ್ತದೆ. ಓಹೋ ಅಂದ. ಮುಂದೆ ಹೋದ, ಒಬ್ಬನನ್ನ ಹೊತ್ಕೊಂಡು ಹೋಗ್ತಿದ್ದೆ. ಯಾಕವನ್ನ ಹೊತ್ಕೊಂಡು ಹೋಗ್ತಾರೆ? ಯಾರು ಈಗ ಅಷ್ಟು ಜನ ಇದಾರಲ್ಲ, ಅಲ್ಲಿ ಮಲಗಿರುವಂಥ ವ್ಯಕ್ತಿ ಯಾಕೆ ಮಲ್ಕೊಂಡಾನ, ಅವನ್ನ ಯಾಕೆ ಹೊತ್ಕೊಂಡು ಹೊಂಟಾರ ಅಂತ ಕೇಳಿದಾಗ ಆ ಸೈನಿಕ ಹೇಳ್ತಾನೆ, ಅವ ಇಲ್ಲ, ಜೀವಂತವಾಗಿಲ್ಲ, ಸತ್ತು ಹೋಗ್ಯಾನ, ಅದಕ್ಕೆ ಅವನ್ನ ತಗೊಂಡು ಹೊಂಟಾರ, ಅದಕ್ಕೆ ಸಾವು ಅಂತಾನೆ. ಇವ ಅಂದ, ಸಾವು ಅಂದ್ರೇನು? ಅದೆಲ್ಲರಿಗೂ ಬರೋದು. ಹುಟ್ಟು ಅನ್ನುವಂಥದ್ದು ಯಾವಾಗ ನಮ್ಮ ಜೊತೆಗೆ ಬಂತು, ನಾವು ಯಾವಾಗ ಹುಟ್ಟಿದ್ವಿ, ಹುಟ್ಟಿದಾಕ್ಷಣವೇ ಸಾವು ಅನ್ನುವಂಥದ್ದನ್ನ ಭಗವಂತ ಜೊತೆಗೆ ಇಟ್ಟಿದ್ದಾನೆ ಅಂದ ಕೂಡಲೇ ಅವತ್ತೇ ವಿಚಾರ ಮಾಡಿದ, ಇಷ್ಟೆಲ್ಲ ಆಳು ಕಾಳು ಸುಖದ ಸಂಪತ್ತಿಗೆ ಯಾರಲ್ಲಿ ಅಂದ್ರೆ ಸಾಕಷ್ಟು ಜನ ಬಂದು ಕೂಡ್ತಾರೆ, ಅಂಥದ್ರಲ್ಲಿ ಯಾರೂ ಇಲ್ಲ ಅನ್ನುವಂಥ ಪರಿಸ್ಥಿತಿ. ರೋಗನೂ ಬರುತ್ತದೆ. ರೋಗ ಬಂದಾಗ ಯಾವ ಸೈನಿಕರು ಬರೋದಿಲ್ಲ, ಯಾವ ಸೇವಕರು ಬರೋದಿಲ್ಲ. ಮುಪ್ಪು ಬಂದಾಗ ಯಾವ ಸೈನಿಕರು ಬಂದು ಅದನ್ನು ತಿದ್ಲಿಕ್ಕೆ ಆಗೋದಿಲ್ಲ. ಸಾವು ಬಂದಾಗ ಯಾರೂ ಬಂದು ಅದನ್ನು ತಡೀಲಿಕ್ಕೆ ಆಗೋದಿಲ್ಲ ಅಂದಾಗ ಈ ಮಣ್ಣು, ಈ ಸಂಪತ್ತು, ಈ ಹಣ್ಣು ಹೆಣ್ಣು ಇದೆಲ್ಲ ಇಲ್ಲೇ ಇರುವಂಥದ್ದೇ, ಯಾವುದೂ ಶಾಶ್ವತವಲ್ಲ, ಎಲ್ಲವೂ ನಶ್ವರ ಅಂತ ತಿಳ್ಕೊಂಡು ಬುದ್ಧ ಅರಮನೆಯನ್ನು ಬಿಟ್ಟ, ಅರಳಿ ವೃಕ್ಷದ ಕೆಳಗೆ ಹೋಗಿ ಕೂತ ಧ್ಯಾನ ಮಾಡಿದ. ಆತನಿಗೆ ಏನಾಯಿತು ಅಂದ್ರೆ ಜ್ಞಾನೋದಯ ಆಯಿತು. ಹಾಗಾದ್ರೆ ಸ್ನೇಹಿತರೆ, ಅರಳಿ ವೃಕ್ಷದ ಮಹತ್ವ ಇನ್ನೂ ಅದ್ಭುತವಾಗಿರುವಂಥದ್ದು. ಮತ್ತೊಂದು ವಿಡಿಯೋದಲ್ಲಿ ಈ ಅರಳಿ ವೃಕ್ಷದ ಬಗ್ಗೆ ನಾನು ನಿಮಗೆ ಮತ್ತೆ ತಿಳಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ, ಆರೋಗ್ಯದ ಸಮಸ್ಯೆ ಇರುವಂಥವರು, ಹಣಕಾಸಿನ ಸಮಸ್ಯೆ ಇರುವಂಥವರು ತಾವುಗಳು ಏನು ಮಾಡಬೇಕು ಅಂದರೆ, ಪ್ರತಿನಿತ್ಯವೂ ಒಂದು ಹೊತ್ತು ಹೋಗಿ ಸಾಯಂಕಾಲದ ಸಮಯ ಅರಳಿ ವೃಕ್ಷದ ಕೆಳಗೆ ಹೋಗಿ ಕೂತ್ಕೊಂಡ್ರಿ ಅಂತಂದ್ರೆ, ಸ್ವಲ್ಪ ಹೊತ್ತು ಒಂದು 10 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಆನಂದವಾಗಿ ಕೂತ್ಕೊಂಡು ಬರ್ರಿ, ನಿಮ್ಮ ಆರೋಗ್ಯದ ಸಮಸ್ಯೆಗಳು ತೀರುತ್ತವೆ. ಆ ಶನಿವಾರದ ದಿವಸ ಹೋಗಿ ಅರಳಿ ಮರದ ಎಲೆಯನ್ನು ತಗೊಂಡು ಬಂದು ನಿಮ್ಮ ಜೋಬ್ನಲ್ಲಿ ಇಟ್ಕೊಂಡಿರಿ. ಯಾವಾಗಲೂ ಅದನ್ನು ಇಟ್ಕೊಳ್ಳಿ. ಏನಾಗ್ತದೆ, ನಿಮಗೆ ಹಣಕಾಸಿನ ಸಮಸ್ಯೆ ಬರೋದಿಲ್ಲ. ಹಾಗಾದ್ರೆ ಇದನ್ನೆಲ್ಲ ನೀವು ಮಾಡ್ತೀರಿ ಅನ್ಕೊಳ್ಳಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ತಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು. ನಮಸ್ಕಾರ.